ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶನಿಗ್ರಹದ ಪೂಜಾ ಮತ್ತು ಅನುಷ್ಠಾನ ತಿಳಿಯೋಣ. ನವಗ್ರಹಗಳಲ್ಲಿ ಶನಿಗ್ರಹವು 7ನೇ ಗ್ರಹವಾಗಿದ್ದು ಕರ್ಮಕಾರಕ ಮತ್ತು ಆಯುಷ್ಯಕಾರಕನಾಗಿದ್ದಾನೆ. ಮನುಷ್ಯನ ದೇಹದಲ್ಲಿ ಕೈಗಳು, ತೋಳು, ಮೊಣಕಾಲು, ಕಣಕಾಲು ಇನ್ನು ಮುಂತಾದ ಅಂಗಗಳನ್ನು ಪ್ರತಿನಿಧಿಸುತ್ತಾನೆ. ಸ್ತ್ರೀ ಪುರುಷರಲ್ಲಿ ಜೀವನೋಪಾಯ, ಆಯುಷ್ಷು, ಮರಣ, ವ್ಯಾಧಿಗಳು, ದೀರ್ಘಕಾಲದ ಕಾಯಿಲೆಗಳು, ನೋವು, ತಾಮಸ ಗುಣ, ಮೂರ್ಖತನ, ಕ್ರೋಧ ಬುದ್ಧಿ, ಚಾಂಡಾಲ ವರ್ತನೆ, ಪರರಿಗೆ ಪೀಡೆಯನ್ನ ಕೊಡ್ತಕ್ಕಂಥದ್ದು, ನೀಚತ್ವ ಇನ್ನು ಮುಂತಾದ ವಿಷಯಗಳನ್ನ ನಾವು ಈ ಗ್ರಹದಿಂದ ತಿಳಿಯಬಹುದು. ವೀಕ್ಷಕರೇ, ಶನಿಗ್ರಹವು ವ್ಯಕ್ತಿಗಳ ಜನಲಗ್ನದಲ್ಲಿ ಪಾಪಸ್ಥಾನದಲ್ಲಿ ಕ್ರೂರನಾಗಿದ್ದಾಗ ಸ್ತ್ರೀ ಪುರುಷರ ಜೀವನ ತುಂಬ ಕಷ್ಟಕರವಾಗಿರುತ್ತದೆ. ಕೃಶವಾಗಿರ್ತಕ್ಕಂಥ ದೇಹ, ತೆಳ್ಳಗಿನ ದೇಹ, ಕಳೆರಹಿತವಾಗಿರ್ತಕ್ಕಂಥ ದೇಹವನ್ನು ಹೊಂದಿರ್ತಾರೆ. ಕೈಕಾಲುಗಳಲ್ಲಿ ಶಕ್ತಿಹೀನರಾಗಿರ್ತಾರೆ. ದೀರ್ಘಕಾಲದ ಕಾಯಿಲೆಗಳು, ಋಣಬಾಧೆಗಳು, ದೇಹದಲ್ಲಿ ಅನೇಕ ರೀತಿಯ ವ್ಯಾಧಿಗಳಿಂದ ನರಳುತ್ತಾ ಇರತಕ್ಕಂಥದ್ದಾಗಿರ್ತಾರೆ. ವಿಶೇಷವಾಗಿ ಜನಗಳಲ್ಲಿ ವಿರೋಧ, ಕಪಟ ಬುದ್ಧಿ, ಕೆಟ್ಟ ಆಲೋಚನೆಗಳು, ಮೋಸ, ವಂಚನೆ, ಕಳ್ಳತನ, ನಿಷಿದ್ಧ ಆಹಾರ ಸೇವನೆ, ದುಷ್ಟ ಚಟಗಳು ಅಂದರೆ ಅಫೀಮು, ಡ್ರಗ್ಸ್ ತೊಗೊಳ್ತಕ್ಕಂಥದ್ದು, ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಪರರಿಗೆ ಪೀಡೆಯನ್ನ ಕೊಡ್ತಕ್ಕಂಥದ್ದು, ತೊಂದರೆಯನ್ನ ಕೊಡ್ತಕ್ಕಂಥದ್ದು, ಅದಾದ ಮೇಲೆ ವಿಧವಾ ಸ್ತ್ರೀ ಸಂಘ ಮತ್ತು ತನಗಿಂತಲೂ ದೊಡ್ಡವರ ಜೊತೆಯಲ್ಲಿ ಅಂದರೆ ಹಿರಿಯರ ಜೊತೆಯಲ್ಲಿ ಅನೈತಿಕ ದೈಹಿಕ ಸಂಪರ್ಕವನ್ನು ಹೊಂದತಕ್ಕಂತಹ ಗುಣ ಇರುತ್ತೆ. ಇವರಿಗೆ ಆಯುಷ್ಯದಲ್ಲಿ ಕಡಿಮೆ ಇರುತ್ತೆ, ಅಲ್ಪಾಯುಷ್ಯಗಳಾಗಿರ್ತಾರೆ, ಮಂದಮತಿಗಳಾಗಿರ್ತಾರೆ. ಈ ತರ ವ್ಯಕ್ತಿತ್ವವನ್ನ ಶನಿಗ್ರಹದಿಂದ ನಾವು ನೋಡಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳಲ್ಲಿ ಅಸ್ಥಿರತೆಯನ್ನು ನಾವು ನೋಡ್ತೀವಿ. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಚಿಕ್ಕ ಪುಟ್ಟ ವ್ಯವಸಾಯ, ಪಶುಸಂಗೋಪನೆ, ಕೈಗಾರಿಕೆಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು, ಇನ್ನು ಡ್ರೈವಿಂಗ್ ಸೆಕ್ಟರ್ ಚಾಲನೆ ಮಾಡ್ತಕ್ಕಂಥದ್ದು, ಡ್ರೈವಿಂಗ್ ಕೆಲಸಗಳು, ಭೂ ಸಂಬಂಧಿಸಿದ ಕೆಲಸಗಳು, ಕಟ್ಟಡ ನಿರ್ಮಾಣ, ಲೋಹಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬಿಣದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೆಕ್ಯೂರಿಟಿ ಕೆಲಸಗಳು, ದಿನಗೂಲಿ ಕಾರ್ಮಿಕರು, ಸಿಮೆಂಟಿನಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಇನ್ನು ಕಟ್ಟಡ ನಿರ್ಮಾಣ, ರೈಲ್ವೆ, ಸಾರಿಗೆ, ಟ್ರಾನ್ಸ್ಪೋರ್ಟ್ಗಳು, ಬಾರ್ಗಳಲ್ಲಿ, ಸಿನಿಮಾ ಮಂದಿರಗಳಲ್ಲಿ ಇನ್ನು ಮುಂತಾದ ದೈಹಿಕವಾಗಿ ಶ್ರಮಪಟ್ಟು ಪಡುವ ಕೆಲಸಗಳನ್ನ ಇವರು ಮಾಡಬೇಕಾಗತ್ತೆ. ಅದೇ ರೀತಿ ಶನಿಗ್ರಹವು ಯಾವ ಜಾತಕದಲ್ಲಿ ಉಚ್ಚ ಅವಸ್ಥೆಯಲ್ಲಿ ಶುಭಕರನಾಗಿದ್ದು ಶುಭ ಸ್ಥಾನದಲ್ಲಿ ಯೋಗಕಾರಕನಾಗಿದ್ದಾಗ ಉತ್ತಮ ಮಟ್ಟದ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ದೀರ್ಘಾಯುಷ್ಯಗಳಾಗಿರ್ತಾರೆ, ತುಂಬಾ ದೈಹಿಕವಾಗಿರ್ತಕ್ಕಂಥ ಬಲಾಢ್ಯರಾಗಿರ್ತಾರೆ, ಉತ್ತಮ ಆರೋಗ್ಯ ಮತ್ತು ದಂಡನಾಯಕರಾಗ್ತಕ್ಕಂಥದ್ದು, ನ್ಯಾಯಾಧೀಶರಾಗ್ತಕ್ಕಂಥದ್ದು, ಜಡ್ಜ್ಗಳಾಗ್ತಕ್ಕಂಥದ್ದು, ನ್ಯಾಯವಾದಿಗಳಾಗ್ತಕ್ಕಂಥದ್ದು ಅಂದರೆ ಲಾಯರ್ಸ್ ಆಗ್ತಕ್ಕಂಥದ್ದು, ಇನ್ನು ಮುಂತಾದ ಉತ್ತಮ ಕೆಲಸಗಳನ್ನ ಮಾಡುವುದರಿಂದ ಪ್ರಖ್ಯಾತಿಯನ್ನ ಪಡೆಯುತ್ತಾರೆ. ವೀಕ್ಷಕರೇ, ಇನ್ನು ಶನಿಗ್ರಹದ ದೋಷಕ್ಕೆ ಪರಿಹಾರವನ್ನು ನೋಡುವುದಾದರೆ ಯಂತ್ರ ಮಂತ್ರ ಅನುಷ್ಠಾನಕ್ಕೆ ಮೊದಲು ನೀವು 1 kg ಕರಿ ಎಳ್ಳು, ಅರ್ಧ ಕಾಲು kg
ಬೆಲ್ಲ, 1 ಪ್ಯಾಕ್ ಕಲ್ಲುಪ್ಪು, ನೀಲಿ ಬಣ್ಣದ ಕಾಟನ್ ಬಟ್ಟೆ ಬೇಕಾಗುತ್ತೆ. ನಂತರದಲ್ಲಿ ಪೂಜಾ ಸಾಮಗ್ರಿಗಳನ್ನು ನೀವು ಸಂಗ್ರಹಿಸ್ಕೊಳ್ಳಿ. ನೀವು ಹುಟ್ಟಿರ್ತಕ್ಕಂತಹ ನಕ್ಷತ್ರ, ವಿಶೇಷವಾಗಿ ನಕ್ಷತ್ರದಲ್ಲಿ ಮಾಡಿದರೆ ಒಳ್ಳೆಯದು. ಇಲ್ಲವಾದಲ್ಲಿ ಶನಿವಾರದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಪೂಜೆ, ಗುರು, ಗಣಪತಿ, ನಿಮ್ಮ ಮನೆ ದೇವರನ್ನ ಸ್ಮರಿಸಿ ಇಲ್ಲಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಕೂರಬೇಕಾಗತ್ತೆ. ನೀವು ಕುಳಿತುಕೊಂಡು ಕರಿ ಎಳ್ಳು, ಬೆಲ್ಲ, ಯಥಾಶಕ್ತಿ ಕಾಣಿಕೆಯನ್ನ ಒಂದು ಗಂಟು ಕಟ್ಕೊಳ್ಳಿ. ಅದನ್ನ ನಿಮ್ಮ ಮುಂಭಾಗದಲ್ಲಿ ಇಟ್ಟು ಯಥಾಶಕ್ತಿ ಭಕ್ತಿಯಿಂದ ಪೂಜೆಯನ್ನ ಮಾಡಿ, ಆರತಿ ನೈವೇದ್ಯವನ್ನ ಮಾಡಿ, ತದನಂತರದಲ್ಲಿ ನಾವು ಶನಿಗ್ರಹದ ಬೀಜಾಕ್ಷರ ಮಂತ್ರಗಳನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ. ಆ ಬೀಜಾಕ್ಷರಗಳನ್ನ ನೀವು ಜಪವನ್ನ ಮಾಡಬೇಕಾಗತ್ತೆ. 25ರಿಂದ 30 ನಿಮಿಷಗಳ ಕಾಲ, ಇಲ್ಲವಾದಲ್ಲಿ 108 ಬಾರಿ ಜಪವನ್ನ ಮಾಡಿ. ಬೀಜಾಕ್ಷರ ಮಂತ್ರಗಳು ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ಚರಾಯ ನಮಃ. ಇನ್ನೊಮ್ಮೆ ಹೇಳ್ತೇನೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ಚರಾಯ ನಮಃ. ಈ ಮಂತ್ರದ ಜೊತೆಯಲ್ಲಿ ಶನೇಶ್ಚರ ಸ್ವಾಮಿಯ ಗಾಯತ್ರಿ ಮಂತ್ರ ಇದೆ. ಆ ಮಂತ್ರವನ್ನು ಸಹ ನೀವು 12 ಸಾರಿ ಜಪವನ್ನ ಮಾಡಬೇಕಾಗತ್ತೆ. ಮಂತ್ರ ಹೀಗಿದೆ: ಓಂ ಗ್ರಹರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಸೌರಿಹಿ ಪ್ರಚೋದಯಾತ್. ಇನ್ನೊಮ್ಮೆ ಹೇಳ್ತೇನೆ: ಓಂ ಗ್ರಹರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಸೌರಿಹಿ ಪ್ರಚೋದಯಾತ್. ಜಪ ಮುಗಿದ ನಂತರದಲ್ಲಿ ಶನೇಶ್ಚರ ಸ್ವಾಮಿನ ನೀವು ಈ ರೀತಿ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಪ್ರಾರ್ಥನೆಯ ಮಂತ್ರ ಹೀಗಿದೆ, ಕೇಳಿ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಇನ್ನೊಮ್ಮೆ ಹೇಳ್ತೇನೆ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಸ್ವಾಮಿಗೆ ಪ್ರಾರ್ಥನೆಯನ್ನ ಸಲ್ಲಿಸದ ನಂತರದಲ್ಲಿ ಪುನಃ ಮತ್ತೊಮ್ಮೆ ಪೂಜೆಯನ್ನ ಮಾಡಿ, ಪೂಜೆ ಮಾಡಿರುವ ವಸ್ತುಗಳನ್ನ ಯಥಾಶಕ್ತಿ ದಕ್ಷಿಣೆ ಸಮೇತವಾಗಿ ಬ್ರಾಹ್ಮಣರಿಗೆ, ಜಂಗಮರಿಗೆ ಮತ್ತು ಗುರುಗಳಿಗೆ, ಇಲ್ಲವಾದಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ, ಶಿವನ ದೇವಾಲಯಕ್ಕೆ ಮತ್ತು ಮಹಾಕಾಳಿಯ ದೇವಾಲಯದಲ್ಲೂ ಸಹ ನೀವು ದಾನ ದಕ್ಷಿಣೆಗಳನ್ನ ಕೊಟ್ಟು ಬರುವುದರಿಂದ ಶನಿಗ್ರಹದಿಂದ ಬರ್ತಕ್ಕಂತಹ ಪೀಡೆಗಳು, ಕೆಟ್ಟ ಪರಿಣಾಮಗಳು, ಕೆಟ್ಟ ಗ್ರಹಗಳ ಬಾಧೆ ಪರಿಹಾರ ಆಗುತ್ತೆ. ವೀಕ್ಷಕ ಮಿತ್ರರೇ, ಈ ಮಂತ್ರ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಿಮಗೆ ಶನೇಶ್ಚರ ಸ್ವಾಮಿಯ ಕೃಪಾ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನ ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.